ತನಿಖೆಗೆ ನೀಡಬೇಕು ಅಂತ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಆಗ್ರಹಿಸಿದ್ದಾರೆ. ಅತ್ಯಂತ ಪವಿತ್ರ ಮತ್ತು ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಏನು ಷಡ್ಯಂತ್ರ ಮಾಡಿದ್ದನು ಆ ಚಿನ್ಮಯ ಆ ಒಂದು ಬಣ್ಣನ ಈಗಾಗಲೇ ಬಯಲಾಗಿದೆ. ಆ ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯಲ್ಲಿ ಆತನ ಬಣ್ಣ ಅಂದ್ರೆ ಎಲ್ಲಿ ವಾಸಿಸ್ತಾ ಇದ್ದನು ಏನಿಲ್ಲ ಪ್ರತಿಯೊಂದೇನದ ಅಂದ್ರೆ ಆ ರಿಪಬ್ಲಿಕ್ ಕನ್ನಡದಲ್ಲಿ ಬಯಲು ಮಾಡಿದ್ದೇವೆ. ಈ ಕುರಿತು ಮಾತಾಡಲು ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಟೋಟಲಿ ಏನು ಮುಸ್ಕುಧಾರಿ ಇದ್ದಾನ ಅವನಿಂದ ಟೋಟಲಿ ಒಂದು ದೊಡ್ಡ ಕೈವಾಡ ಕಾಣಿಸ್ತಾ ಇದೆ, ಒಂದು ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕಾಣಿಸ್ತಾ ಇದೆ. ಸರ್, ಇದ್ರ ಹಿಂದೆ ಏನಿರಬಹುದು, ಏನು ನಡೀತಾ ಇದೆ ರಾಜ್ಯದಲ್ಲಿ? ಖಂಡಿತವಾಗಿಯೂ ಮುಸ್ಕನ್ನು ಹಾಕಿ ಧರ್ಮಸ್ಥಳದ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟು ಕರ್ನಾಟಕ ಸರ್ಕಾರ SIT ತನ್ನ ಘಟಿತ ಮಾಡಿ ಆ ಮುಸುಕುಧಾರಿಯ ಅವನ ಹೆಸರಿಗಾಗಲೇ ಬಯಲಾಗಿದೆ ಚಿನ್ಮಯ ಅಂತ. ಇವನು ಕೇರಳದವನು. ಇವನ ಕುಣಿತಕ್ಕೆ ತಾಳಕ್ಕೆ ತಕ್ಕಂತೆ SITಯನ್ನು ಸರ್ಕಾರವನ್ನು ಕುಣಿಸಿ ಕೋಟಿಗಟ್ಟಲೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು. ಮತ್ತು ಒಬ್ಬ ಸಾಮಾನ್ಯ ಚಿನ್ಮಯ ತಮಿಳುನಾಡುದವನು ಅವ ಕರ್ನಾಟಕಕ್ಕೆ ಹೇಗೆ ಬಂದ, ಈ ವಿಷಯಕ್ಕೆ ಎತ್ಕೊಳ್ಳಿಕ್ಕೆ ಅವನ ಹಿಂದೆ ಯಾವ ಕೈವುಗಳು ಇದ್ದಾವೆ, ಮತ್ತು ನೀವು ಕೂಡ ತಕ್ಷಣವಾಗಿ SITಯನ್ನು ಘಟಿತವನ್ನು ಮಾಡಿ ಅವನ ತಾಳಕ್ಕೆ ತಕ್ಕಂತೆ ಕುಣಿಲಿಕ್ಕೆ ನಿಮ್ಮ ಮೇಲೆ ನಿಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರುಗಳ ಒತ್ತಡ ಇದೆ. ಮತ್ತು ಕಟ್ಟರಪಂಥೀಯ ಮುಸ್ಲಿಂ ಸಂಘಟನೆ ಆದಂಥ SDP ಅಂತ ಸಂಘಟನೆಗಳ ಒತ್ತಡ ನಿಮ್ಮ ಮೇಲಿದೆ. ಇವೆಲ್ಲವೂ ಬಯಲಿಗೆ ಬರಬೇಕಾದರೆ ತಾವು ಧರ್ಮಸ್ಥಳದ ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಕ್ಷ ಆಗ್ರಹವನ್ನು ಮಾಡ್ತದೆ ಮತ್ತು ನಿಮ್ಮ ನಡವಳಿಕೆಗೆ ಖಂಡಿಸ್ತದೆ, ಧಿಕ್ಕರಿಸ್ತದೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಸೊ ಇದು ಭಗವಂತ ಖೂಬಾ ಅವರ ಮಾತು ಅಂತ ಹೇಳ್ಬೋದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಂಜುನಾಥನ ಶಾಪ ತಟ್ಟದ ಈ ಜನ್ಮದಲ್ಲೆಲ್ಲ 7 ಜನ್ಮ ಕೂಡ ತಟ್ಟದ ಅಂತೇಳಿ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಧರ್ಮಸ್ಥಳದ ಪರವಾಗಿ ಹಾಗೂ ಅಪಪ್ರಚಾರಿಗಳ ವಿರೋಧವಾಗಿ ಭಕ್ತರು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀರಾ. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಧರ್ಮಸ್ಥಳದ ಭಕ್ತರು ಕೂಡ